ಕಾಶ್ಮೀರ ವ್ಯಾಪ್ತಿಯಲ್ಲಿ ಸೇನಾ ವಸ್ತ್ರವನ್ನ ಮಾರಾಟ ಮಾಡೋದು ಹಾಗೆ ತಯಾರಿಕೆ ಮಾಡೋದನ್ನ ನಿಷೇಧ ಮಾಡಲಾಗಿದೆ. ಸೇನಾ ವಸ್ತ್ರ ಮಾರಾಟ ಹಾಗೆ ಸೇನಾ ವಸ್ತ್ರ ತಯಾರಿಕೆ ಮಾಡದಂತೆ ಸೂಚನೆ ನೀಡಲಾಗಿದೆ. ಪಹಲ್ಗಾಮ್ ದಾಳಿ ಸಂದರ್ಭದಲ್ಲೂ ಕೂಡ ಕೆಲ ಉಗ್ರರು ಸೇನಾ ಸಮವಸ್ತ್ರವನ್ನ ಧರಿಸಿ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಸೈನಿಕರ ಮಾರುವೇಷದಲ್ಲಿ ದಾಳಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಹಿನ್ನೆಲೆಯಲ್ಲಿ ಸೇನಾ ವಸ್ತ್ರ ಮಾರಾಟ ಹಾಗೆ ತಯಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಇದರ ಜೊತೆಗೆ ಕಾಶ್ಮೀರ ಭಾಗದಲ್ಲಿ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಸೇನಾ ಚಟುವಟಿಕೆ ನಡೆದಿದೆ. ಇನ್ಫ್ಯಾಕ್ಟ್ ಹಾಗೆ ನೋಡೋದಾದ್ರೆ ಬೆಳಗಿನಿಂದಲೂ ಗಡಿ ಭಾಗದಲ್ಲಿ ಎಸ್ಪೆಷಲಿ ಯುದ್ಧೋನ್ಮಾದ ಕಾಣೋಕೆ ಸಿಗ್ತಾ ಇದೆ. ಭಾರತ ಹಾಗೆ ಪಾಕಿಸ್ತಾನ ಯಾವಾಗ ಬೇಕಾದ್ರೂ ನೇರಾನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಅದರಲ್ಲೂ ಉಗ್ರರ ರುಂಡ ಚೆಂಡಾಡೋಕೆ ಸೇನಾ ಪಡೆ ಕಾಶ್ಮೀರ ಭಾಗದಲ್ಲಿ ಮನೆ ಒಳಗೆ ನುಗ್ಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಇವತ್ತು ಕೂಡ ಕಾಶ್ಮೀರ ಭಾಗದಲ್ಲಿ ಉಗ್ರರಿಗೆ ಸಂಬಂಧಪಟ್ಟ 7 ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರರಿಗೆ ಸಾಥ್ ಕೊಟ್ಟ ಬರೋಬ್ಬರಿ 175 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಗಡಿ ಭಾಗದಲ್ಲೂ ಕೂಡ ಬೆಂಕಿ ಬಿರುಗಾಳಿ ಅನ್ನೋ ರೀತಿಯ ವಾತಾವರಣ. ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಿನ್ನೆ ಮಧ್ಯರಾತ್ರಿ ಅಥವಾ ತಡರಾತ್ರಿ ಸಂದರ್ಭದಲ್ಲಿ ನಡೆಸೋದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನಾ ಪಡೆ ಕೂಡ ನೀಡಿದೆ. ಯಾವುದಕ್ಕೂ ಕೂಡ ಸಿದ್ಧ ಅಂತ ತೊಡೆತಟ್ಟಿ ನಿಂತಿದೆ ಭಾರತೀಯ ಸೇನೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಜೆಗಳ ಗಡೀಪಾರು ಪ್ರಕ್ರಿಯೆ ಕೂಡ ಚುರುಕಿನಿಂದ ನಡೀತಾ ಇದೆ. ಅಟ್ಟಾರಿ ಗಡಿಯಲ್ಲಿ ಪಾಕಿಸ್ತಾನ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಉಗ್ರರ ಭೀತಿ ಮತ್ತೊಂದು ಕಡೆ ಕಾಡ್ತಲೇ ಇದೆ. ಹೀಗಾಗಿನೇ ಕಾಶ್ಮೀರ ಪ್ರವಾಸಕ್ಕೋಸ್ಕರ ಟಿಕೆಟ್ಗಳನ್ನು ಕಾಯ್ದಿರಿಸಿಕೊಂಡವರ ಪೈಕಿ 40% ಜನ ಟಿಕೆಟ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಯುದ್ಧ ಸನ್ನಿಹಿತದಲ್ಲಿದೆ, ಯಾವಾಗ ಬೇಕಾದರೂ ಯುದ್ಧ ಪ್ರಾರಂಭ ಆಗಬಹುದು ಅನ್ನೋ ರೀತಿಯ ಚಿತ್ರಣವೇ ಸದ್ಯಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ. ಕಾಶ್ಮೀರ ವ್ಯಾಪ್ತಿಯಲ್ಲಿ ಸೇನಾ ವಸ್ತ್ರವನ್ನ ಮಾರಾಟ ಮಾಡೋದು ಹಾಗೆ ತಯಾರಿಕೆ ಮಾಡೋದನ್ನ ನಿಷೇಧ ಮಾಡಲಾಗಿದೆ. ಸೇನಾ ವಸ್ತ್ರ ಮಾರಾಟ ಹಾಗೆ ಸೇನಾ ವಸ್ತ್ರ ತಯಾರಿಕೆ ಮಾಡದಂತೆ ಸೂಚನೆ ನೀಡಲಾಗಿದೆ. ಪಹಲ್ಗಾಮ್ ದಾಳಿ ಸಂದರ್ಭದಲ್ಲೂ ಕೂಡ ಕೆಲ ಉಗ್ರರು ಸೇನಾ ಸಮವಸ್ತ್ರವನ್ನ ಧರಿಸಿ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಸೈನಿಕರ ಮಾರುವೇಷದಲ್ಲಿ ದಾಳಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಹಿನ್ನೆಲೆಯಲ್ಲಿ ಸೇನಾ ವಸ್ತ್ರ ಮಾರಾಟ ಹಾಗೆ ತಯಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಇದರ ಜೊತೆಗೆ ಕಾಶ್ಮೀರ ಭಾಗದಲ್ಲಿ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಸೇನಾ ಚಟುವಟಿಕೆ ನಡೆದಿದೆ. ಇನ್ಫ್ಯಾಕ್ಟ್ ಹಾಗೆ ನೋಡೋದಾದ್ರೆ ಬೆಳಗಿನಿಂದಲೂ ಗಡಿ ಭಾಗದಲ್ಲಿ ಎಸ್ಪೆಷಲಿ ಯುದ್ಧೋನ್ಮಾದ ಕಾಣೋಕೆ ಸಿಗ್ತಾ ಇದೆ. ಭಾರತ ಹಾಗೆ ಪಾಕಿಸ್ತಾನ ಯಾವಾಗ ಬೇಕಾದ್ರೂ ನೇರಾನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಅದರಲ್ಲೂ ಉಗ್ರರ ರುಂಡ ಚೆಂಡಾಡೋಕೆ ಸೇನಾ ಪಡೆ ಕಾಶ್ಮೀರ ಭಾಗದಲ್ಲಿ ಮನೆ ಒಳಗೆ ನುಗ್ಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಇವತ್ತು ಕೂಡ ಕಾಶ್ಮೀರ ಭಾಗದಲ್ಲಿ ಉಗ್ರರಿಗೆ ಸಂಬಂಧಪಟ್ಟ 7 ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರರಿಗೆ ಸಾಥ್ ಕೊಟ್ಟ ಬರೋಬ್ಬರಿ 175 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಗಡಿ ಭಾಗದಲ್ಲೂ ಕೂಡ ಬೆಂಕಿ ಬಿರುಗಾಳಿ ಅನ್ನೋ ರೀತಿಯ ವಾತಾವರಣ. ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಿನ್ನೆ ಮಧ್ಯರಾತ್ರಿ ಅಥವಾ ತಡರಾತ್ರಿ ಸಂದರ್ಭದಲ್ಲಿ ನಡೆಸೋದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನಾ ಪಡೆ ಕೂಡ ನೀಡಿದೆ. ಯಾವುದಕ್ಕೂ ಕೂಡ ಸಿದ್ಧ ಅಂತ ತೊಡೆತಟ್ಟಿ ನಿಂತಿದೆ ಭಾರತೀಯ ಸೇನೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಜೆಗಳ ಗಡೀಪಾರು ಪ್ರಕ್ರಿಯೆ ಕೂಡ ಚುರುಕಿನಿಂದ ನಡೀತಾ ಇದೆ. ಅಟ್ಟಾರಿ ಗಡಿಯಲ್ಲಿ ಪಾಕಿಸ್ತಾನ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಉಗ್ರರ ಭೀತಿ ಮತ್ತೊಂದು ಕಡೆ ಕಾಡ್ತಲೇ ಇದೆ. ಹೀಗಾಗಿನೇ ಕಾಶ್ಮೀರ ಪ್ರವಾಸಕ್ಕೋಸ್ಕರ ಟಿಕೆಟ್ಗಳನ್ನು ಕಾಯ್ದಿರಿಸಿಕೊಂಡವರ ಪೈಕಿ 40% ಜನ ಟಿಕೆಟ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಯುದ್ಧ ಸನ್ನಿಹಿತದಲ್ಲಿದೆ, ಯಾವಾಗ ಬೇಕಾದರೂ ಯುದ್ಧ ಪ್ರಾರಂಭ ಆಗಬಹುದು ಅನ್ನೋ ರೀತಿಯ ಚಿತ್ರಣವೇ ಸದ್ಯಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ. ಕಾಶ್ಮೀರ ವ್ಯಾಪ್ತಿಯಲ್ಲಿ ಸೇನಾ ವಸ್ತ್ರವನ್ನ ಮಾರಾಟ ಮಾಡೋದು ಹಾಗೆ ತಯಾರಿಕೆ ಮಾಡೋದನ್ನ ನಿಷೇಧ ಮಾಡಲಾಗಿದೆ.
ಸೇನಾ ವಸ್ತ್ರ ಮಾರಾಟ ಹಾಗೆ ಸೇನಾ ವಸ್ತ್ರ ತಯಾರಿಕೆ ಮಾಡದಂತೆ ಸೂಚನೆ ನೀಡಲಾಗಿದೆ. ಪಹಲ್ಗಾಮ್ ದಾಳಿ ಸಂದರ್ಭದಲ್ಲೂ ಕೂಡ ಕೆಲ ಉಗ್ರರು ಸೇನಾ ಸಮವಸ್ತ್ರವನ್ನ ಧರಿಸಿ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಸೈನಿಕರ ಮಾರುವೇಷದಲ್ಲಿ ದಾಳಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಹಿನ್ನೆಲೆಯಲ್ಲಿ ಸೇನಾ ವಸ್ತ್ರ ಮಾರಾಟದಿಂದ ಹಾಗೆ ತಯಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಇದರ ಜೊತೆಗೆ ಕಾಶ್ಮೀರ ಭಾಗದಲ್ಲಿ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಸೇನಾ ಚಟುವಟಿಕೆ ನಡೆದಿದೆ. ಇನ್ಫ್ಯಾಕ್ಟ್ ಹಾಗೆ ನೋಡೋದಾದ್ರೆ ಬೆಳಗಿನಿಂದಲೂ ಗಡಿ ಭಾಗದಲ್ಲಿ ಎಸ್ಪೆಷಲಿ ಯುದ್ಧೋನ್ಮಾದ ಕಾಣೋಕೆ ಸಿಗ್ತಾ ಇದೆ. ಭಾರತ ಹಾಗೆ ಪಾಕಿಸ್ತಾನ ಯಾವಾಗ ಬೇಕಾದ್ರೂ ನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಅದರಲ್ಲೂ ಉಗ್ರರ ರುಂಡ ಚೆಂಡಾಡೋಕೆ ಸೇನಾ ಪಡೆ ಕಾಶ್ಮೀರ ಭಾಗದಲ್ಲಿ ಮನೆ ಒಳಗೆ ನುಗ್ಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಇವತ್ತು ಕೂಡ ಕಾಶ್ಮೀರ ಭಾಗದಲ್ಲಿ ಉಗ್ರರಿಗೆ ಸಂಬಂಧಪಟ್ಟ 7 ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರರಿಗೆ ಸಾಥ್ ಕೊಟ್ಟ ಬರೋಬ್ಬರಿ 175 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಗಡಿ ಭಾಗದಲ್ಲೂ ಕೂಡ ಬೆಂಕಿ ಬಿರುಗಾಳಿ ಅನ್ನೋ ರೀತಿಯ ವಾತಾವರಣ. ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಿನ್ನೆ ಮಧ್ಯರಾತ್ರಿ ಅಥವಾ ತಡರಾತ್ರಿ ಸಂದರ್ಭದಲ್ಲಿ ನಡೆಸೋದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನಾ ಪಡೆ ಕೂಡ ನೀಡಿದೆ. ಯಾವುದಕ್ಕೂ ಕೂಡ ಸಿದ್ಧ ಅಂತ ತೊಡೆತಟ್ಟಿ ನಿಂತಿದೆ ಭಾರತೀಯ ಸೇನೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಜೆಗಳ ಗಡಿಪಾರು ಪ್ರಕ್ರಿಯೆ ಕೂಡ ಚುರುಕಿನಿಂದ ನಡೀತಾ ಇದೆ. ಅಟ್ಟಾರಿ ಗಡಿಯಲ್ಲಿ ಪಾಕಿಸ್ತಾನ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಉಗ್ರರ ಭೀತಿ ಮತ್ತೊಂದು ಕಡೆ ಕಾಡ್ತಲೇ ಇದೆ. ಹೀಗಾಗಿನೇ ಕಾಶ್ಮೀರ ಪ್ರವಾಸಕ್ಕೋಸ್ಕರ ಟಿಕೆಟ್ಗಳನ್ನ ಕಾಯ್ದಿರಿಸಿಕೊಂಡವರ ಪೈಕಿ 40% ಜನ ಟಿಕೆಟ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಯುದ್ಧ ಸನ್ನಿಹಿತದಲ್ಲಿದೆ, ಯಾವಾಗ ಬೇಕಾದರೂ ಯುದ್ಧ ಪ್ರಾರಂಭ ಆಗಬಹುದು ಅನ್ನೋ ರೀತಿಯ ಚಿತ್ರಣವೇ ಸದ್ಯಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.